ಅಂಗನವಾಡಿ ಬೀಗ ಮುರಿದು ಕಳ್ಳತನ ಮಾಡಿರುವ ಘಟನೆ ಚನ್ನಂಕಿಗೌಡನದೊಡ್ಡಿ ಗ್ರಾಮದಲ್ಲಿ ತಡರಾತ್ರಿ ಜರುಗಿದೆ. ಹೆಸರು ಚನ್ನಂಕಿಗೌಡನದೊಡ್ಡಿ, ಆದರೂ ಅಂಗನವಾಡಿ ಇರುವುದು ಗೋವಿಂದಗೌಡನದೊಡ್ಡಿ ಗ್ರಾಮದಲ್ಲಿ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಚನ್ನಂಕಿಗೌಡನದೊಡ್ಡಿ ಮತ್ತು ಗೋವಿಂದಗೌಡನದೊಡ್ಡಿ ಗ್ರಾಮಗಳು. ತಡರಾತ್ರಿ 6 ದುಷ್ಕರ್ಮಿಗಳು ಬಾಗಿಲಿನ ಬೀಗ ಮುರಿದು ಒಂದು ಗ್ಯಾಸ್ ಸಿಲಿಂಡರ್, 10 ಕಿಲೋ ಹೆಚ್ಚಿನ ಹಾಲಿನ ಪುಡಿ ಮತ್ತು ಕೋಳಿ ಮೊಟ್ಟೆಗಾಗಿ ಇಟ್ಟಿದ್ದ 3,000 ರೂಪಾಯಿಗಳನ್ನು ದೋಚಿಕೊಂಡು ಹೋಗಿದ್ದಾರೆ. ಇದೇ ಸಂದರ್ಭದಲ್ಲಿ ಹಲವಾರು ದಾಖಲೆಗಳನ್ನು ಮತ್ತು ಪಠ್ಯ ಪುಸ್ತಕಗಳನ್ನು ಚೆಲ್ಲಾಪಿಲ್ಲಿಯಾಗಿ ಹರಡಿರುವುದು ಕಂಡುಬಂದಿದೆ. ಅಂಗನವಾಡಿಯಲ್ಲೇ ಇದ್ದಂತಹ ಒಂದು ಕಬ್ಬಿಣದ ಚೈನ್ ಅನ್ನು ವೃತ್ತಾಕಾರದಲ್ಲಿಟ್ಟು ಅರಿಶಿಣ ಕುಂಕುಮದ 2 ಚಿಕ್ಕ ಪೊಟ್ಟಣಗಳನ್ನು ಹಾಗೂ ನಿಂಬೆಹಣ್ಣನ್ನು ಇಟ್ಟು ಕಳ್ಳತನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಚಿಕ್ಕತಾಯಮ್ಮ ಮಾತನಾಡಿ, ಅಂಗನವಾಡಿಯಲ್ಲಿ ಕಳ್ಳತನವಾಗಿದ್ದು ಪೊಲೀಸರು ಕಳ್ಳರನ್ನು ಪತ್ತೆ ಹಚ್ಚಿ ನ್ಯಾಯ ಒದಗಿಸಲು ಕೋರಿದ್ದಾರೆ. ನಾನು ಚನ್ನಂಕಿಗೌಡನದೊಡ್ಡಿ ಅಂಗನವಾಡಿ ಕಾರ್ಯಕರ್ತೆ. ಬೆಳಗ್ಗೆ ಬಂದು ನಾನು 9:20ರಲ್ಲಿ ಅಂಗನವಾಡಿನ ಓಪನ್ ಮಾಡೋಕ್ಕೆ ಬಂದಾಗ ಬಾಗಿಲು ತೆಗೆದಂಗಿತ್ತು. ಬೀಗ ನಮ್ಮದಿರಲಿಲ್ಲ. ಬೀಗ ಹೊಡೆದು ಬೇರೆ ಬೀಗ ಹಾಕಿ ಹೋಗಿದ್ರು. ಅವಾಗ ಒಳಗಡೆ ಹೋಗಿ ನೋಡಿದಾಗ 3,000 ರೂಪಾಯಿ ದುಡ್ಡು, ಒಂದು ಸಿಲಿಂಡ್ರು, ಕೆಲವು ದಾಖಲೆಗಳು ಇರಲಿಲ್ಲ. ಆವಾಗ ತಕ್ಷಣ ನಾವು ನೆರೆಹೊರೆಯಲ್ಲಿರುವಂಥ ಸಾರ್ವಜನಿಕರಿಗೆ ಕೇಳಿದ್ವಿ. ಅವ್ರು ಬಂದು ನೋಡಿದಾಗ ಒಂದು ನಿಂಬೆಹಣ್ಣು, ಅರಿಶಿನ ಕುಂಕುಮ, ಒಂದು ಚೈನು ಎಲ್ಲ ಇಟ್ಟು ಹೋಗಿದ್ದಾರೆ. ಚೈನು ಅಂದರೆ ಕಬ್ಬಿಣ ಚೈನಾ? ಕಬ್ಬಿಣ ಚೈನು ಸರ್. ಒಂದು ಸಿಲಿಂಡ್ರು, 3,000 ದುಡ್ಡು, ಹಾಲು ಪೌಡ್ರು ಒಂದು 10-15 ಕೆಜಿನೇ ಇರಬೇಕು, ಲೆಕ್ಕ ಹಾಕಿಲ್ಲ ಸರ್. ದುಡ್ಡು ಏನಕ್ಕೆ ಇಟ್ಟಿದ್ದೀರಿ ನೀವು ಇಲ್ಲಿ? ಮೊಟ್ಟೆ ದುಡ್ಡು ಸರ್. ಮೊಟ್ಟೆಯವ್ರು ಬರ್ತಾರೆ ನಾಳೆ ಅಂದ್ಬಿಟ್ಟು ನಿನ್ನೆ ಸಾಯಂಕಾಲ ಇಟ್ಟು